ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ 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 ಗೋವಿಂದ. ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ. ಗೋವಿಂದ ಗೋವಿಂದ ಶ್ರೀನಿವಾಸ ಗೋವಿಂದ. ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ. ತಿರುಮಲ ವಾಸ ಗೋವಿಂದ ಗೋವಿಂದ. ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ. ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ. ಗೋವಿಂದ ಗೋವಿಂದ. ವಂದಿತಾ ಶೇಷವಂದ್ಯೋರು ವೃಂದಾರಕಂ ಚಂದನಾಚರ್ಚಿತೋದ್ಧಾರಪೀನಾಂಸಕಂ ಇಂದಿರಾಚಂಚಲಾಪಾಂಗನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಹರೇ ಶ್ರೀನಿವಾಸ. ಚಂದ್ರಪ್ರಭ ವಾಹನವನ್ನಧಿರೋಹಿಸಿ ಶ್ರೀಕೃಷ್ಣದೇವರು ಅತ್ಯಂತ ವಿಶೇಷವಾದಂತಹ ತಮ್ಮ ಅನುಗ್ರಹವನ್ನು ಭಕ್ತರ ಮೇಲೆ ಮಾಡ್ತಾ ಇರುವಂತಹದ್ದು. ಕೃಷ್ಣನ ಅವತಾರದಲ್ಲಿರುವಂತಹ ಶ್ರೀನಿವಾಸ ದೇವರ ಬ್ರಹ್ಮೋತ್ಸವ ಕಾರ್ಯಕ್ರಮ, ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಭಾಗ್ಯನಗರ ಹೈದರಾಬಾದ್ ಜೂಬ್ಲಿ ಹಿಲ್ಸ್ನಲ್ಲಿರುವಂತಹ ಸ್ವಾಮಿಯ ದೇವಾಲಯದಲ್ಲಿ ನಡೆಸ್ತಾ ಇರತಕ್ಕಂತಹ 2025ನೇ ವರ್ಷಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇಂದು ಚಂದ್ರಪ್ರಭ ವಾಹನವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ಶ್ರೀ ಶ್ರೀನಿವಾಸ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ಭಕ್ತರ ಸಮೀಪಕ್ಕೆ ಬರ್ತಾ ಇರುವಂತಹದ್ದು. ಅಂತಹ ದಿವ್ಯವಾದಂತಹ ಉತ್ಸವದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ. ಶ್ರೀನಿವಾಸ ದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃತಃ ಕಸ್ಯ ಸಿದ್ಧನಂ. ಯಾರ ಹತ್ರ ಹೋಗಿ ಏನನ್ನು ನಾವು ಕೇಳಬೇಕಾಗಿಲ್ಲ, ಎಲ್ಲವೂ ಕೂಡ ಆ ಭಗವಂತನಿಗೆ ಸಂಬಂಧಪಟ್ಟಿರುವಂತಹದ್ದು. ಅಂತಹ ಆ ಭಗವಂತನಿಗೆ ಸಂಬಂಧಪಟ್ಟಂತಹದ್ದನ್ನು ನಾವು ಪ್ರಾರ್ಥಿಸುವುದು ಅಂತಾದರೆ ಅದರಲ್ಲಿ ನಿರ್ವ್ಯಾಜವಾದಂತಹ ಭಕ್ತಿಯನ್ನು ಸ್ವಾಮಿಯಲ್ಲಿ ಮಾಡಬೇಕು. ಮಾಡಿ ನನ್ನ ಈ ಜೀವನ ಯಾತ್ರೆಯನ್ನು ನಡೆಸಲಿಕ್ಕಾಗಿ ನನಗೆ ಅದನ್ನು ಮಾಡು ಇದನ್ನು ಮಾಡು ಅಂತಂದು ಹೇಳಿ ವರಗಳನ್ನು ಕೇಳಬೇಕೇ ಬಿಟ್ಟರೆ, ಇಲ್ಲದಿದ್ದರೆ ಲೌಕಿಕವಾದ ವಿಚಾರಕ್ಕಾಗಿ ವರಾದಿಗಳನ್ನು ಕೇಳುವಂತಹ ಅವಕಾಶವನ್ನು ನಾವು ಪಡೆದುಕೊಳ್ಳಬಾರದು. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಮನುಷ್ಯ ಜನ್ಮ ಬಹಳ ದುರ್ಲಭವಾದಂತಹದ್ದು. ಆದರೆ
ಮೋಕ್ಷವನ್ನು ಪುರುಷಾರ್ಥದಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಅಪವರ್ಗ ಅಂತ ಅನಿಸಿಕೊಳ್ಳಲ್ಪಡತಕ್ಕಂತಹ ಆ ಮೋಕ್ಷವನ್ನು ಪಡೆಯಬೇಕು ಅಂತಾದರೆ ಮುಖ್ಯವಾದಂತಹ ಸಾಧನೆ ಈ ಮಾನವ ಜನ್ಮ ಅನ್ನುವಂಥದ್ದು. ಮಾನವ ಜನ್ಮ ಬಂದಾಗ ನಾವು ವಿಶೇಷವಾದ ರೀತಿಯಲ್ಲಿ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿ ನಾಲಿಗೆಯಲ್ಲಿ ನಾರಾಯಣನ ನಾಮ ಬರುವಂತೆ ಸರ್ವದಾ ಪ್ರಾರ್ಥಿಸುತ್ತಾ ಆ ಸ್ವಾಮಿಯ ನಾಮ ಅಮೃತವನ್ನು ನಮ್ಮ ನಾಲಿಗೆಯಲ್ಲಿ ಸರ್ವದಾ ಇರುವಂತೆ ಆ ಭಗವಂತನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮೆಲ್ಲರಿಗೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ಅನುಗ್ರಹಿಸಲಿ ಎಂಬುದಾಗಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿದಂತಹ ಶ್ರೀಕೃಷ್ಣನ ರೂಪದಲ್ಲಿ ದರ್ಶನವನ್ನು ನೀಡ್ತಾ ಇರುವಂತಹ ಶ್ರೀನಿವಾಸ ದೇವರ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ, ಆಶ್ರಯಿಸೋಣ, ಭಜಿಸೋಣ. ಇದೊಂದು ಅದ್ಭುತವಾದಂತಹ ಅವಕಾಶ. ಕೃಷ್ಣನ ನಾಮವನ್ನು ನಮ್ಮ ನಾಲಿಗೆಗೆ ಬರುವಂತೆ ಮಾಡುತ್ತಾ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಕೃಷ್ಣನ ಲೀಲೆಗಳನ್ನು ಮನಸ್ಸಿಗೆ ತಂದುಕೊಳ್ಳುತ್ತಾ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಎಂಬುದಾಗಿ ದಾಸರು ವಿಶೇಷವಾದ ರೀತಿಯಲ್ಲಿ ಆ ಕೃಷ್ಣನ ನಾಮವನ್ನು ಉಚ್ಚರಿಸಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂತಹ ಕೃಷ್ಣನ ನಾಮವನ್ನು ಉಚ್ಚರಿಸುತ್ತಾ ನಾವೆಲ್ಲರೂ ಕೂಡ ನಾಮಸ್ಮರಣೆಯ ಮುಖಾಂತರ ಸಾಧನೆಯನ್ನು ಮಾಡುವ ಸಾಧಕರಾಗೋಣ. ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಶ್ರೀನಿವಾಸ ದೇವರ ಮುಂಭಾಗದಲ್ಲಿ ಬ್ರಹ್ಮದೇವರು ಮುಂದೆ ನಿಂತುಕೊಂಡು ನಡೆಸಿಕೊಡ್ತಾ ಇರತಕ್ಕಂತಹ ಕಾರ್ಯಕ್ರಮ. ಇಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ದೇವಾದಿ ದೇವತೆಗಳೆಲ್ಲರೂ ಕೂಡ ನೆರೆದು ಆ ಭಗವಂತನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಬಂದ ಭಕ್ತರ ಅಭೀಷ್ಟಗಳನ್ನು ಪೂರೈಸುವುದರ ಮುಖಾಂತರ ಶ್ರೀನಿವಾಸ ದೇವರ ಸೇವೆಯಲ್ಲಿ ತಾವು ತೊಡಗಿರ್ತಾರೆ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವಯೇವ ಹಿ. ನೀವೆಲ್ಲರೂ ಕೂಡ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಅನುಗ್ರಹಿಸಿ ವಿಷ್ಣು ಭಕ್ತಿಯಲ್ಲಿ ಪರಾಯಣರಾಗಿರ್ತಕ್ಕಂತಹ ಹೇ ತತ್ವಾಭಿಮಾನಿ ದೇವತೆಗಳೇ, ನಮ್ಮ ಶರೀರದಲ್ಲಿ ಇರತಕ್ಕಂಥವರೇ, ನಿಮಗೆ ಅನಂತ ಅನಂತ ನಮಸ್ಕಾರಗಳು ಎಂಬುದಾಗಿ ಆ ತತ್ವಾಭಿಮಾನಿ ದೇವತೆಗಳಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಮ್ಮೆಲ್ಲರ ವಿಶೇಷವಾದಂತಹ ಸೌಭಾಗ್ಯ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಭಾಗ್ಯ ನಮ್ಮದಾಗಿರುವಂಥದ್ದು. ಅಷ್ಟೇ ಅಲ್ಲ, ಸ್ವಾಮಿ ನಮ್ಮ ಮನಸ್ಸನ್ನು ತನ್ನ ಪಾದದೆಡೆಗೆ ಬರಮಾಡಿಕೊಳ್ತಾ ಇದ್ದಾನೆ. ತನ್ಮುಖಾಂತರ ಅವನ ಕೃಪೆ ನಮ್ಮೆಲ್ಲರ ಮೇಲಿದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೇಷ ಆತ್ಮ ವಿವೃಣತೆ ತನೂಂ ಸ್ವಾಮ್ ಎಂಬುದಾಗಿ ಉಪನಿಷತ್ತು ಕೂಡ ಆ ಅಂಶವನ್ನು ತಿಳಿಸ್ತಾ ಇದೆ. ಸುಂದರವಾದ ರೀತಿಯಲ್ಲಿ ಸಣ್ಣ ಸಣ್ಣ ಮಕ್ಕಳು ನೃತ್ಯವನ್ನು ಮಾಡ್ತಾ ಇದ್ದಾರೆ, ಕೋಲಾಟವನ್ನು ಆಡ್ತಾ ಇದ್ದಾರೆ, ಭರತನಾಟ್ಯವನ್ನು ಮಾಡ್ತಾ ಇದ್ದಾರೆ. ತಮಗೆ ತಿಳಿದಂತಹ ಕಲೆಗಳನ್ನು ಸ್ವಾಮಿಗೆ ಪ್ರದರ್ಶಿಸಿ ಕೃತಕೃತ್ಯರಾಗ್ತಾ ಇದ್ದಾರೆ. ಇದು ಭಾಗ್ಯನಗರದಲ್ಲಿರುವಂತಹ ಭಾಗ್ಯವಂತರ ವಿಶೇಷವಾದಂತಹ ಸೇವೆಯಾಗಿದೆ. ಅದಕ್ಕಾಗಿಯೇ ಇಂದು ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳುವಂಥವರಾಗ್ತಾ ಇದ್ದೇವೆ. ನಾವು ಕೂಡ ಭಾಗ್ಯಶಾಲಿಗಳು. ಸ್ವಾಮಿಯ ಕೃಪೆಗೆ ಪಾತ್ರರಾದಂತಹ ಪ್ರತಿಯೊಬ್ಬರೂ ಕೂಡ ಭಾಗ್ಯಶಾಲಿಗಳು. ಕೃಪಾಪಾತ್ರರೆಲ್ಲರೂ ಕೂಡ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು. ಚಂದ್ರಪ್ರಭ ವಾಹನವನ್ನು ನಾವು ನೋಡ್ತಾ ಇದ್ದೇವೆ. ಚಂದ್ರನಿಗೆ ಏನು ಕಲೆಗಳಿದ್ದಾವೆ, ಷೋಡಶ ಕಲೆಗಳು. ಆ ಷೋಡಶ ಕಲೆಗಳನ್ನು ಕೂಡ ತಂದುಕೊಡತಕ್ಕಂತಹ ಮಹಾನುಭಾವ ಸ್ವಾಮಿ ಶ್ರೀ ಶ್ರೀನಿವಾಸ ಸೂರ್ಯನಾರಾಯಣನ ರೂಪದಲ್ಲಿ ತನ್ನ ಕಿರಣಗಳನ್ನು ಚಂದ್ರನಿಗೆ ಕಳುಹಿಸಿ ಚಂದ್ರನಲ್ಲಿ ಅಂತಹ ಕಲೆಗಳಿಗೆ ಕಾರಣೀಭೂತನಾಗ್ತಾನೆ. ಅದೇ ಶ್ರೀನಿವಾಸ. ప్రభవాహనమున చక్కనయ్యకనరు ఉపేంద్రుడై ఊరేగే ప్రియమాధవుడిదిగో. చంద్రప్రభవాహనమున చక్కనయ్యకనరు
కలువలరాయడు కన్నులకింపైన రేడు అందరి హృదయాల నిండ ఆనందము పొంగించే చంద్రప్రభ వాహనమున చకనయ్య కనరు ఉపేంద్రుడై ఊరేగే ప్రియ మాధవుడిదిగో చంద్రప్రభ వాహనమున చకనయ్య కనరు నవనీత చోరుడు నగధర గోవిందుడు భవరోగ వైద్యుడు బాలకృష్ణుడు నవనీత చోరుడు నగధర గోవిందుడు భవరోగ వైద్యుడు బాలకృష్ణుడు నవరస పరిపూర్ణుడు నందగోపరసికుడు నవనిధులను మనకీయగ నలుదిక్కుల తిరుగుతూ చంద్రప్రభ వాహనమున చక్కనయ్య కనరు ఉపేంద్రుడై ఊరేగే ప్రియ మాధవుడిదిగో చంద్రప్రభ వాహనమున చక్కనయ్య కనరు చింతామణి మించిన సౌదామిని కాంతుల వెలిగేటి దేవుడు వేదవేద్యుడు చింతామణి మించిన సౌదామిని కాంతుల వెలిగేటి దేవుడు వేదవేద్యుడు వదనము విధుబింబమై మధురోహల మూలమై మది మదిలో కొలువు తీరి మనమొప్పులు తీర్చుచు చంద్రప్రభ వాహనమున చక్కనయ్య కనరు ఉపేంద్రుడై ఊరేగే ప్రియ మాధవుడిదిగో చంద్రప్రభ వాహనమున చక్కనయ్య కనరు హరి ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿದಂತಹ ಶ್ರೀಹರಿಯನ್ನು ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಭಾಗ್ಯನಗರದಲ್ಲಿ ನಡೀತಾ ಇರತಕ್ಕಂತಹ ಜೂಬ್ಲಿ ಹಿಲ್ಸ್ನಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನಡೆಸ್ತಾ ಇರತಕ್ಕಂತಹ ಉತ್ಸವದಲ್ಲಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿದಂತಹ ಶ್ರೀಕೃಷ್ಣನ ರೂಪದಲ್ಲಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇರತಕ್ಕಂತಹ ಶ್ರೀನಿವಾಸ ದೇವರ ವೈಭವೋಪೇತವಾದ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೇವೆ. ಭಕ್ತರು ಕೂಡ ಬಹಳ ಭಕ್ತಿಯಿಂದ ತಮ್ಮ ತಮ್ಮ ಕಲೆಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಚಂಡೆಯನ್ನು ಬಾರಿಸ್ತಾ ಇದ್ದಾರೆ, ಮತ್ತು ಕೆಲವರು ನೃತ್ಯವನ್ನು ಮಾಡ್ತಾ ಇದ್ದಾರೆ, ಮತ್ತು ಕೆಲವರು ಕೋಲಾಟವನ್ನು ಆಡುವಂತಹದ್ದು, ಭರತನಾಟ್ಯವನ್ನು, ಮತ್ತು ಕೆಲವರು ತಮ್ಮ ತಮ್ಮ ಚರವಾಣಿಗಳಲ್ಲಿ ಈ ಸುಂದರವಾದಂತಹ ದೃಶ್ಯಗಳನ್ನು ಚಿತ್ರೀಕರಿಸ್ತಾ ಇರತಕ್ಕಂತಹದ್ದು. ಇಂತಹ ಒಂದು ದಿವ್ಯವಾದಂತಹ ಅನುಭವ ಭಕ್ತರಲ್ಲೆಲ್ಲರಲ್ಲಿಯೂ ಕೂಡ ಉಂಟು ಮಾಡುತ್ತಾ ಸ್ವಾಮಿ ತನ್ನ ಈ ವೈಭವೋಪೇತವಾದಂತಹ ಉತ್ಸವವನ್ನು ನೆರವೇರಿಸಿಕೊಡ್ತಾ ಇರುವಂತಹದ್ದು. ಸುಂದರವಾದ ರೀತಿಯಲ್ಲಿ ಅಲಂಕೃತನಾದಂತಹ ಸ್ವಾಮಿಯನ್ನು ಶ್ರೀ ವೆಂಕಟೇಶ್ವರನನ್ನು ನಾವು ನೋಡ್ತಾ ಇದ್ದೇವೆ. ಶ್ರೀಕೃಷ್ಣನ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡ್ತಾ ಇದ್ದಾರೆ. ಕಸ್ತೂರಿ ತಿಲಕವನ್ನು ಧರಿಸಿದ
3 ನಾಮಗಳನ್ನು ನಾವು ನೋಡ್ತಾ ಇದ್ದೇವೆ ಆ ಸ್ವಾಮಿಯ ಹಣೆಯಲ್ಲಿ. ಸ್ವಾಮಿಯ ದಿವ್ಯವಾದಂತಹ ನಾಮ ನಮ್ಮ ನಾಲಿಗೆಯಲ್ಲಿ ಇರುವುದು ಅಂತಾದರೆ ಲೋಕವೆಲ್ಲವೂ ಕೂಡ ನಮ್ಮ ಅಧೀನ ಅನ್ನುವಂತಹ ಅರ್ಥವನ್ನು ತಿಳಿಸ್ತಕ್ಕಂತಹದ್ದು. ಯಾಕೆಂದರೆ ಆ ಭಗವಂತ ನಮ್ಮ ಅಧೀನ ಅಂತ ಅಂದಬಿಟ್ರೆ, ನಮ್ಮ ಅಧೀನ ಭಗವಂತ ಆಗಬೇಕು ಅಂತಾದರೆ ನಾವು ಅಂತಹ ಭಕ್ತಾಗ್ರೇಸರಾಗಿರಬೇಕು. ಭಕ್ತಿ ಎಂಬ ಪಾಶದಿಂದ ಬಂಧಿಸಲಿಕ್ಕೆ ನಮಗೆ ಯೋಗ್ಯತೆ ಇರಬೇಕು. ಆ ಭಕ್ತಿಯಿಂದ ಬದ್ಧನಾಗ್ತಾನಂತೆ ಸ್ವಾಮಿ. ಅದಕ್ಕಾಗಿ ಅವನನ್ನು ಭಕ್ತವತ್ಸಲ ಅಂತ ಕರೀತಾರೆ. ಅಂತಹ ಭಕ್ತವತ್ಸಲನನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ಸುಂದರವಾದ ರೀತಿಯಲ್ಲಿ ರಾತ್ರಿಯ ವೇಳೆ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಭಕ್ತ ಸಮೂಹವನ್ನು ವಿಶೇಷವಾಗಿ ಅನುಗ್ರಹಿಸ್ತಾ ಇರತಕ್ಕಂತಹ ಶ್ರೀನಿವಾಸ ದೇವರನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಬ್ರಹ್ಮೋತ್ಸವಕ್ಕಾಗಿಯೇ ಬಂದಿರುವಂತಹ ಬ್ರಹ್ಮಾದಿ ದೇವತೆಗಳನ್ನು ನೋಡ್ತಾ ಇದ್ದಾರೆ, ಋಷಿಗಳನ್ನು ನೋಡ್ತಾ ಇದ್ದಾರೆ, ಮುನಿಗಳನ್ನು ನೋಡ್ತಾ ಇದ್ದಾರೆ, ಬಂದ ಭಕ್ತರನ್ನು ನೋಡ್ತಾ ಇದ್ದಾರೆ, ಮಾನವರಲ್ಲಿಯೂ ಕೂಡ ವಿಧ ವಿಧ ವಯಸ್ಸು ಉಳ್ಳಂತಹ ಸಣ್ಣ ಸಣ್ಣ ಮಕ್ಕಳು, ದೊಡ್ಡವರು, ವೃದ್ಧರು, ಬಾಲರು, ಮಹಿಳೆಯರು, ಪುರುಷರು, ಹೀಗೆ ಅನೇಕ ಭೇದಗಳಿಂದ ವಿಶಿಷ್ಟವಾಗಿರತಕ್ಕಂತಹ ಭಕ್ತ ಸಮೂಹವನ್ನು ವೀಕ್ಷಿಸಿ ಅವರಿಂದ ಸ್ತುತ್ಯನಾಗಿ, ಅವರಿಂದ ಸಂಸ್ತುತ್ಯನಾಗಿ, ಅವರಿಂದ ಪೂಜಿತನಾಗಿ ಸ್ವಾಮಿ ಬಹಳ ಸಂತುಷ್ಟನಾಗ್ತಾ ಇದ್ದಾನೆ. ಸಂತುಷ್ಟನಾಗುವುದೊಂದೇ ಅಲ್ಲ, ಅವರಿಗೆಲ್ಲರಿಗೂ ಕೂಡ ಬೇಕಾಗಿರುವಂತಹ ವರಗಳನ್ನು ಕೂಡ ಕೊಡಲಿಕ್ಕೆ ಸಂಸಿದ್ಧನಾಗಿದ್ದಾನೆ. ಅಂತಹ ಆ ವೆಂಕಟೇಶ್ವರನ ಪಾದಪದ್ಮಗಳನ್ನು ನಾವು ಆಶ್ರಯಿಸ್ತಾ ಇದ್ದೇವೆ, ಕೃತಕೃತ್ಯರಾಗ್ತಾ ಇದ್ದೇವೆ. ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿದಂತಹ ಶ್ರೀನಿವಾಸ ಸ್ವಾಮಿಯ ದಿವ್ಯವಾದ ದರ್ಶನ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಬಾರೋ ಹೋರುವನೋ ಎಂಬುದಾಗಿ ದಾಸರು ಆ ಕೃಷ್ಣನ ನಾಮದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಅಂತಹ ಕೃಷ್ಣನನ್ನು ಸ್ಮರಿಸುತ್ತಾ ಕೃಷ್ಣ ಎಂದರೆ ಕಷ್ಟ ಬಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೇ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂತಹ ಕೃಷ್ಣ ಅನ್ನುವ ನಾಮ ನಮ್ಮ ನಾಲಿಗೆಗೆ ಬರುವಂತೆ ಸುಂದರವಾದ ಅಲಂಕಾರವನ್ನು ಮಾಡಿ ಚಂದ್ರಪ್ರಭ ವಾಹನದಲ್ಲಿ ಕುಳ್ಳಿರಿಸಿ ಸ್ವಾಮಿಯನ್ನು ಭಕ್ತರ ಸಮೀಪಕ್ಕೆ ಕರೆದುಕೊಂಡು ಬರ್ತಾ ಇರತಕ್ಕಂತಹದ್ದು. ಇಂತಹ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ನಮ್ಮೆಲ್ಲರನ್ನ ಭಾಗಿಗಳಾಗುವಂತೆ ಅನುಗ್ರಹಿಸಿದ್ದಾರೆ. ಸ್ವಾಮಿಯ ಕರುಣೆ ಅಪಾರವಾಗಿರುವಂತಹದ್ದು. ಆ ಸ್ವಾಮಿಯ ಪಾದಪದ್ಮಗಳನ್ನು ನಾವು ಆಶ್ರಯಿಸಿದ್ದೇವೆ. ದೇವಾದಿದೇವ ನೀನು ಪ್ರಣತ ಜನರಿಗೆ ದೇವತರು ಮಣಿಧೇನು ಎಂದರಿತು ನಿಷ್ಠೆಲಿ ಧಾವಿಸಿ ಬಂದೆ ನಾನು ರಘುವಂಶ ಭಾನು. ಕಾವನಯ್ಯ ನೀನೊಲಿದು ಕರುಣದಿ ಪಾವಮಾನಿಯ ಶಾಸ್ತ್ರವರಿತು ಭಾವಭಕುತಿಯಲ್ಲಿ ನಿನ್ನ ಪಾಡುವ ಕೋವಿದರ ಸೇವಕನ ಮಾಡಿ. ನಿನ್ನನ್ನು ಪಾಡ್ತಕ್ಕಂಥವರು ದಾಸರು, ಅಂತಹವರ ಸೇವಕನನ್ನಾಗಿ ನನ್ನನ್ನು ಮಾಡಿ ಅನುಗ್ರಹಿಸು ಎಂಬುದಾಗಿ ದಾಸರ ದಾಸ್ಯವ ಕೊಡು ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥಿಸುವಂತಹದ್ದು. ಅಂತಹ ಆ ಭಕ್ತರ ಪ್ರಾರ್ಥನೆಯನ್ನು ಓಗೊಟ್ಟು ಸ್ವಾಮಿ ಅದೇ ರೀತಿಯಾಗಿ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇರುವಂತಹದ್ದು ಪ್ರತಿಯೊಬ್ಬ ಭಕ್ತರು ಕೂಡ ತಮ್ಮ ತಮ್ಮ ಅನುಭವದಲ್ಲಿ ಕಂಡಿದ್ದಾರೆ. ಗಂಗಾದಿ ಸಕಲ ತೀರ್ಥಂಗಳ ಫಲವೇ ಭಗವಂತನ ನಾಮ, ಹರಿಯ ನಾಮ ಅಂತ ಹೇಳ್ತಾ ಇದ್ದಾರೆ. ಅಂತಹ ನಾಮ ನಮ್ಮ ನಾಲಿಗೆಯಲ್ಲಿ ಸರ್ವದಾ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ದಾಸರು. ಹಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ, ಬಹಳ ಮಂಗಳಕರವಾದಂತಹದ್ದು ಹರಿಯ ನಾಮ, ಅದನ್ನು ಜಪಿಸ್ತಾ ಇರಬೇಕು. ವೇದಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ, ಆದಿಪುರುಷನ ಪೂಜಿಸದವಗೆ ಹರಿಯ ನಾಮ. ಹರೇ ಶ್ರೀನಿವಾಸ. వేణుగోపాలు నీ విడువము మరి వేరే ఒక్కరి పేరు నుడువము. వేణుగోపాలు నీ విడువము మరి వేరే ఒక్కరి పేరు నుడువము. వేణుగోపాలు నీ విడువము మరి వేరే ఒక్కరి పేరు నుడువము. వీణుగా కాశీకి నడువము కలుల విత్తము కొంగున ఘటము. వీణుగా కాశీకి నడువము కలుల విత్తము కొంగున
మా వేణుగోపాలు నీ విడువము మరి వేరే ఒక్కరి పేరు నుడువము వేణుగోపాలు నీ విడువము పాపకర్ముల గడప మెట్టము పతిత పావనుడే మాకు చుట్టము పాపకర్ముల గడప మెట్టము పతిత పావనుడే మాకు చుట్టము గోపాలు నీ భజనే తిట్టము యముని గొడవదుగని వేరే ఘటము గోపాలు నీ భజనే తిట్టము యముని గొడవదుగని వేరే ఘట్టము మా వేణుగోపాలు నీ విడువము మరి వేరే ఒక్కరి పేరు నుడువము వేణుగోపాలు నీ విడువము పరమ భక్తుల దండ వీడము నరపతుల మేమిక కోనియాడము పరమ భక్తుల దండ వీడము నరపతుల మేమిక కోనియాడము హరిని వినవే పాడము దురగంకరుల మోము చూడము హరిని విన వేరే పాడము దురగంకరుల మోము చూడము మా వేణుగోపాలు నీ విడువము మరి వేరే ఒక్కరి పేరు నుడువము వేణుగోపాలు నీ విడువము రక్షించుమని రవ్వ సేతుము ఎదుట రాకుంటే ఒక చేయి చూదుము రక్షించుమని రవ్వ సేతుము ఎదుట రాకుంటే ఒక చేయి చూదుము పక్షి వాహనయలి కూతుము మారు పలుకకుంటే సిగుతీదుము పక్షి వాహనయని కూతుము మారు పలుకకుంటే సిగుతీదుము మా వేణుగోపాలు నీ విడువము మరి వేరే ఒక్కరి పేరు నుడువము వేణుగోపాలు నీ విడువము మరి వేరే ఒక్కరి పేరు నుడువము వేణుగోపాలు నీ విడువము వేణుగోపాలు నీ విడువము వేణుగోపాలు నీ విడువము ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಭಗವಂತನ ದಿವ್ಯವಾದಂತಹ ಉತ್ಸವ ಬ್ರಹ್ಮೋತ್ಸವ ಕಾರ್ಯಕ್ರಮ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಭಾಗ್ಯನಗರದಲ್ಲಿರುವ ಜೂಬ್ಲಿ ಹಿಲ್ಸ್ ಅನ್ನುವ ಪ್ರಾಂತ್ಯದಲ್ಲಿ ನೆಲೆಸಿದಂತಹ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವದಲ್ಲಿ ಇಂದು ನಾವು ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬಂದು ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರತಕ್ಕಂತಹ ಕೃಷ್ಣನ ರೂಪದಲ್ಲಿರತಕ್ಕಂತಹ ವೆಂಕಟೇಶ್ವರ ಸ್ವಾಮಿಯನ್ನು ನಾವು ನೋಡ್ತಾ ಇದ್ದೇವೆ. ಕೃಷ್ಣನ ನಾಮವನ್ನು ಜಪಿಸುವಂತೆ ನಮ್ಮೆಲ್ಲರಲ್ಲಿಯೂ ಕೂಡ ವಿಶೇಷವಾಗಿರತಕ್ಕಂತಹ ಉತ್ಸಾಹವನ್ನು ತರ್ತಾ ಇದ್ದಾನೆ ಆ ಸ್ವಾಮಿ. ಅಂತಹ ಆ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸಿ ಭಕ್ತರಾದ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಆ ಕೃಷ್ಣ ನಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡತಕ್ಕಂತಹ ಅತ್ಯಂತ ಲೋಕದಲ್ಲಿ ಪಾಂಡವರಿಗೆ ಪ್ರಿಯನಾಗಿರತಕ್ಕಂಥವನು, ಪಾಂಡವ ಸಖ ಎಂಬುದಾಗಿಯೂ ಕೂಡ
ಕೃಷ್ಣನನ್ನು ಕರೀತಾರೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟರಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೊರುವನೋ ಎಂಬುದಾಗಿ ದಾಸರು ಕೂಡ ಆ ಅಂಶವನ್ನು ತಿಳಿಸ್ತಾ ಇದ್ದಾರೆ. ನಮ್ಮೆಲ್ಲರ ಭಾರವನ್ನು ತಾನೇ ಹೊತ್ತುತ್ತಾನಂತೆ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲಧರನ ನಾಮಕ್ಕೆ ಸರಿಯಿಲ್ಲವೋ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆ ಭಗವಂತನ ನಾಮದ ಮುಂದೆ ಈ ಶಾಸ್ತ್ರಾಧ್ಯಯನ ವೇದಾಧ್ಯಯನ ಯಾವುದೂ ಕೂಡ ಅಲ್ಲ. ಅದೆಲ್ಲವನ್ನು ಮೀರಿಸಿ ಇರತಕ್ಕಂತಹದ್ದು ಹರಿಯ ನಾಮದ ಮಹಿಮೆ. ಅಂತಹ ಹರಿನಾಮವನ್ನು ನಮ್ಮ ನಾಲಿಗೆಯಲ್ಲಿ ಸರ್ವದಾ ನಾವು ನುಡಿತಾ ಇರಬೇಕು, ಹೃದಯದಲ್ಲಿ ಇರಿಸಿಕೊಳ್ಳಬೇಕು ಆ ದಿವ್ಯವಾದಂತಹ ಮೂರ್ತಿಯನ್ನು ಅಂತ ಹೇಳ್ತಾ ಇದ್ದಾರೆ. ಮಕರ ಕುಂಡಲಧರನ ನಾಮಕ್ಕೆ ಸರಿ ಇಲ್ಲವೋ, ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ, ಯಮನ ಭಟರು ನೋಡಿ ಅಂಜಿ ಅಡಗಿ ಪೋಪರೋ. ಭಗವಂತನ ಚಿಹ್ನೆಗಳು ಶಂಖಚಕ್ರಾದಿಗಳನ್ನು ನಾವು ಧರಿಸಬೇಕು. ಧರಿಸಿ ನಮ್ಮ ದೈನಂದಿನ ಕಾರ್ಯವನ್ನು ಮಾಡಿದ್ದು ಅಂತಾದರೆ ಆ ಶಂಖಚಕ್ರಾದಿಗಳನ್ನು ನೋಡ್ತಾ ಇದ್ದಂತೆಯೇ ಯಮನ ಭಟರು ಹೆದರಿ ಇವನು ವಿಷ್ಣು ಭಕ್ತ ಅಂತ ಅವರು ದೂರ ಹೋಗ್ಬಿಡ್ತಾರಂತೆ. ಆದ್ದರಿಂದ ಅಂತಹ ಜಗದ್ಗುರುಗಳ ದಿವ್ಯವಾಗಿರ್ತಕ್ಕಂತಹ ಸಂದೇಶವನ್ನು ನಾವು ಸ್ಮರಿಸುತ್ತಾ ಸ್ವಾಮಿಯ ನಾಮವನ್ನು ವಿಶೇಷವಾಗಿ ಕಲಿಯುಗದಲ್ಲಿ ಜಪಿಸುತ್ತಾ ಕೃತಕೃತ್ಯರಾಗೋಣ. ಕೃಷ್ಣ ಅಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಕಷ್ಟಗಳನ್ನು ದೂರ ಮಾಡತಕ್ಕಂತಹ ಕೃಷ್ಣ ಎಂಬುವಂತಹ ನಾಮ ನಮ್ಮ ನಾಲಿಗೆಯಲ್ಲಿ ಸರ್ವದಾ ಇರಲಿ. ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ, ಕಷ್ಟಗಳೆಲ್ಲ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂಥ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಆ ಸ್ವಾಮಿಯ ಮೂರ್ತಿಯೇ ನಮ್ಮ ಕಣ್ಣ ಮುಂದೆ ಇದೆ. ಯಾಕೆ ಇದೆ ಅಂದರೆ ನಮ್ಮ ಕಷ್ಟಗಳನ್ನೆಲ್ಲವನ್ನು ಕೂಡ ಪರಿಹರಿಸಿ ಮನದಲ್ಲಿರುವ ಇಷ್ಟಾರ್ಥಗಳೇನಿದ್ದಾವೆ, ಇಷ್ಟವಾದಂತಹ ಅರ್ಥಗಳು, ಅವುಗಳನ್ನೆಲ್ಲವನ್ನು ಕೂಡ ಕೊಟ್ಟು ನಮ್ಮನ್ನು ರಕ್ಷಿಸಲಿಕ್ಕಾಗಿಯೇ ಇದು ಕೃಷ್ಣಮೂರ್ತಿ ನಮ್ಮ ಕಣ್ಣ ಮುಂದೆ ಇರುವಂತಹದ್ದಾಗಿದೆ. ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಕಸ್ತೂರಿ ತಿಲಕ ದೆಸೆ ವಲಲಾಟ, ಹಸ್ತದಿ ಕೊಳಲೂದುವೋರೆ ನೋಟ, ಕೌಸ್ತುಭ ಎಡಬಲದಲ್ಲಿ ಓಲಾಟ, ಕೃಷ್ಣ ಮೂರುತಿ ಕಣ್ಣ ಮುಂದೆ ನಿಂತಿದಂತಿದೆ. ಸ್ವಾಮಿಯ ದಿವ್ಯವಾದಂತಹ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಚಂದ್ರಪ್ರಭ ವಾಹನವನ್ನು ಧಿರೋಹಿಸಿ ಸ್ವಾಮಿ ಕೃಷ್ಣಾವತಾರದಲ್ಲಿ ನಮಗೆ ದರ್ಶನವನ್ನು ನೀಡ್ತಾ ಇದ್ದಾನೆ. ಅಂತಹ ಸ್ವಾಮಿಯ ದಿವ್ಯವಾದಂತಹ ವೈಭವೋಪೇತವಾದಂತಹ ಉತ್ಸವ ಇದು ಬ್ರಹ್ಮೋತ್ಸವ. ಘಮ ಘಮಿಸುವ ಸೊಬಗಿನ ಸೂಳಿ ಗುರುಳು, ಚಿಗುರು ತುಳಸಿ ವನಮಾಲೆಯ ಕೊರಳು, ಬಗೆ ಬಗೆಯ ಹೊನ್ನುಂಗುರವಿಟ್ಟು ಬೆರಳು, ಸೊಗಸಿದ ನಾಭಿಯ ತಾವರೆ ಎರಳು, ಕೃಷ್ಣ ಮೂರುತಿ ಕಣ್ಣ ಮುಂದೆ ನಿಂತಿದಂತಿದೆ. ಸ್ವಾಮಿಯ ದಿವ್ಯವಾದಂತಹ ಮೂರ್ತಿ ನಿಂತೆಂತ ಆಗಿದೆ, ನಮ್ಮ ಮುಂದೆ ಇರುವಂತಹದ್ದಾಗಿದೆ. ಆ ಸ್ವಾಮಿಯ ಶಿರಸ್ಸಿನಲ್ಲಿ ಸುಳಿ ಗುರುಳು ಇರುವಂತಹದ್ದಾಗಿದೆ. ಚಿಗುರು ತುಳಸಿ ಮಾಲೆಯನ್ನು ಧರಿಸಿದಂಥವನಾಗಿದ್ದಾನೆ. ಕೊರಳಲ್ಲಿ ಬಗೆ ಬಗೆಯ ಬಂಗಾರದ ಆಭರಣಗಳನ್ನು ಧರಿಸಿದ್ದಾನೆ. ಉಂಗುರವನ್ನು ಕೈಯಲ್ಲಿಟ್ಟುಕೊಂಡಿದ್ದಾನೆ. ಸೊಗಸಿನ ನಾಭಿಯ ತಾವರೆ ಎರಳು. ಆ ಸ್ವಾಮಿಯ ಉದರದಲ್ಲಿ ಪದ್ಮ ಇರುವಂತಹದ್ದಾಗಿದೆ. ಅಂತಹ ಆ ಕೃಷ್ಣನನ್ನು ನಾವು ನೋಡ್ತಾ ಇದ್ದೇವೆ. ಉಡುದಾರ ವಡ್ಯಾಣ ನಿಖಿಲಾಭರಣ, ಉಡುಗೆ ಪೀತಾಂಬರ ರವಿ ಶತಕಿರಣ, ಕಡಗ ನೂಪುರ ಗೆಜ್ಜೆಗಳ ನಿಟ್ಟ ಚರಣ, ಒಡೆಯ ಶ್ರೀ ಪುರಂದರ ವಿಠಲನ ಕರುಣ, ಕೃಷ್ಣ ಮೂರುತಿ ಕಣ್ಣ ಮುಂದೆ ನಿಂತಿದಂತಿದೆ. ಇದು ಸ್ವಾಮಿಯ ದಿವ್ಯವಾದಂತಹ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಕಣ್ಗಳ ಮುಂದೆ ಚಂದ್ರಪ್ರಭ ವಾಹನವನ್ನು ಧಿರೋಹಿಸಿ ಬರ್ತಾ ಇದ್ದಾನೆ ಆ ಸ್ವಾಮಿ. ಉಡುದಾರ ಧರಿಸಿದ್ದಾನೆ, ವಡ್ಯಾಣ ಧರಿಸಿದ್ದಾನೆ, ಎಲ್ಲ ಆಭರಣಗಳನ್ನು, ಉಡಿಗೆ, ಪೀತಾಂಬರ, ರವಿಶತ ಕಿರಣ, ಕಡಗ, ನೂಪುರ, ಗೆಜ್ಜೆ ಇವುಗಳನ್ನೆಲ್ಲವನ್ನು ಕೂಡ ಕಾಲಲ್ಲಿ ಶರೀರದಲ್ಲಿ ಧರಿಸಿದಂಥವನಾಗಿ ಒಡೆಯ ಶ್ರೀ ಪುರಂದರ ವಿಠಲ ನಮ್ಮೆಲ್ಲರ ಮೇಲೆ ಕರುಣೆಯನ್ನು ಮಾಡುತ್ತಾ ಬರ್ತಾ ಇದ್ದಾನೆ. ಅಂತಹ ಆ ಕೃಷ್ಣ ಮೂರ್ತಿಯನ್ನು ನಮ್ಮ ಕಣ್ಣ ಮುಂಭಾಗದಲ್ಲಿಯೇ ವೀಕ್ಷಿಸುತ್ತಾ ಆ ದಿವ್ಯವಾದ ಮೂರ್ತಿಯನ್ನು ನಮ್ಮ ಹೃದಯ ಮಂದಿರದಲ್ಲಿ ಇರಿಸಿಕೊಂಡು ಕೃತಕೃತ್ಯರಾಗೋಣ. ದಿವ್ಯ ಪ್ರಬಂಧ ಪಾರಾಯಣ.
लक्ष्मीनाथसमारम्भा చక్కని వెన్నుడు సంబటూరి చెన్నుడు చక్కని
చేయి చాచి కొత్త పెళ్లి కొడుకు కామిడితనాల నన్ను కాకలు రేచిని కామిడితనాల నన్ను కాకలు రేచిని చక్కని వెన్నుడు సంబటూరి చంద్రు చక్కని వెన్నుడు సంబటూరి చంద్రుడు అక్కడ ఇక్కడ చూపి ఆశలు రేచిని అక్కడనిక్కడ చూపి ఆశలు రేచిని చక్కని వెన్నుడు సంబటూరి చంద్రుడు శ్రీ వెంకటాద్రి మీద చేరి కూడ చిన్నుడు భావించి పచ్చడముపై కప్పిని శ్రీ వెంకటాద్రి మీద చేరి కూడ చిన్నుడు భావించి పచ్చడముపై కప్పిని మోవి చూపి కమ్మడి ముక్కలీడు వీడు మోవి చూపి కమ్మటి మొక్కలీడు వీడు దేవుడు గదవే వీడు దీపులు రేచిని దేవుడు గదవే వీడు దీపులు రేచిని చక్కని వెన్నుడు సంబటూరి చన్నుడు అక్కడనిక్కడ చూపి ఆశలు రేచిని చక్కని వెన్నుడు సంబటూరి చన్నుడు అక్కడనిక్కడ చూపి ఆశలు రేచిని ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರ್ತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ತನ್ನ ದಿವ್ಯವಾಗಿರ್ತಕ್ಕಂತಹ ಮುಖಚಂದ್ರನ ದರ್ಶನವನ್ನು ನಮ್ಮೆಲ್ಲರಿಗೆ ಕಲ್ಪಿಸಿಕೊಡ್ತಾ ಇರುವಂತಹದ್ದು. ಆ ತನ್ನ ತಂಪಾದಂತಹ ಕಿರಣಗಳಿಂದ ನಮ್ಮ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಸ್ವಾಮಿಯನ್ನು ನಾವು ನೋಡ್ತಾ ಇದ್ದೇವೆ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ. ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ್ಮನ್ನು ರಕ್ಷಿಸೋ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸುವಂತಹದ್ದು. ಎಲ್ಲವೂ ಕೂಡ ಆ ಭಗವಂತನೇ, ನಮ್ಮ ರಕ್ಷಕನೂ ಕೂಡ ಆ ಭಗವಂತನೇ. ಯಾವುದೂ ಕೂಡ ಇಲ್ಲಿ ಶಾಶ್ವತವಲ್ಲ, ಶಾಶ್ವತ ಆ ಭಗವಂತನ ದಿವ್ಯವಾದಂತಹ ನಾಮ. ಆ ನಾಮ ಸ್ಮರಣೆಯಿಂದ ಉಂಟಾಗಿರತಕ್ಕಂತಹ ಪುಣ್ಯ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಸಾಧನೆಯನ್ನು ಮಾಡಬೇಕು ಅಂತಾದರೆ ನಮಗೆ ಸಮಯ ಇಲ್ಲ ಅಂತ ಅಂದ್ಕೋಬೇಕಾಗಿಲ್ಲ, ಆದರೆ ಅನುಸಂಧಾನ ಇದ್ದರೆ ಸಾಕು, ಸಾಧನೆಯನ್ನು ಮಾಡಬಹುದು. ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ ಸಾದರದಿ ಗುರು ಕರುಣೆ ತಾಪಡೆದ ಬಳಿಕ ಸಾಧನಕ್ಕೆ ಬಗೆಗಾಣೆ ಎನ್ನಬಹುದೇ. ಸಾಧನಕ್ಕೆ ಮಾರ್ಗ ಇಲ್ಲ ಅಂತ ಹೇಳ್ಬೋದೇ? ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳ ಕರುಣೆ ಇತ್ತು ಅಂತಾದರೆ ಆಧಾರದಿಂದ ನಾವು ಅನುಸಂಧಾನ ಅನ್ನತಕ್ಕಂಥದ್ದನ್ನು ಇಟ್ಟುಕೊಂಡ್ರೆ ಎಲ್ಲ ಸಾಧನೆಯನ್ನು ಮಾಡಬಹುದು. ದಿವ್ಯವಾಗಿರತಕ್ಕಂತಹ ಈ ಬ್ರಹ್ಮೋತ್ಸವದಲ್ಲಿ ಚಂದ್ರಪ್ರಭ ವಾಹನ ಸೇವೆಯಲ್ಲಿ ನಿರತನಾಗಿರ್ತಕ್ಕಂತಹ ಕೃಷ್ಣಚಂದ್ರನನ್ನು ನೋಡ್ತಾ ಇದ್ದೇವೆ. ಪಕ್ಕದಲ್ಲಿಯೇ ಇರತಕ್ಕಂತಹ ಲೋಕದಲ್ಲಿ ಕಾಣ್ತಾ ಇರತಕ್ಕಂತಹ ಚಂದ್ರ, ಆ ಚಂದ್ರನನ್ನು ಈ ಚಂದ್ರನ ಒಳಗಡೆ ನಾವು ಕಾಣುವ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟಿದ್ದೆಲ್ಲ ವಿಷ್ಣು ಪೂಜೆ. ತಂಡದ ವಾರ್ತೆ ಕಮಲನಾಭನ ಕೀರ್ತಿ, ಹಿಂಡು ದೈವಗಳೆಲ್ಲ ಹರಿಯ ವಿಹಾರ. ನೋಡಿದಂತಹದ್ದನ್ನೆಲ್ಲವನ್ನು ಕೂಡ ಆ ಭಗವಂತನ ಮೂರ್ತಿ ಅಂದ್ಕೊಂಡ್ಬಿಟ್ರೆ ಸಾಕು, ಸಾಧನೆ ಮಾಡಿದಂತೆ. ನಾವೆಲ್ಲ ಏನನ್ನು ತಿಂತೇವೆ, ಏನು ಉಡ್ತೇವೆ, ಅದೆಲ್ಲವೂ ಕೂಡ ವಿಷ್ಣುವಿಗೆ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂದ್ಕೊಂಡ್ಬಿಟ್ರೆ ಆಗೋಯ್ತು. ಗುಂಪಾಗಿ ಮಾತಾಡ್ತೇವೆ, ಏನಾದರೂ ಹಾಳು ಹೊರಟೆ ಹೊಡಿತಾ ಇರ್ತೇವೆ, ಅದೆಲ್ಲವನ್ನು ಕೂಡ ಭಗವಂತನ ಕೀರ್ತಿಯನ್ನು ನಾವು ಎಲ್ಲ ಕಡೆ ಪ್ರಸಾರ ಮಾಡ್ತಾ ಇದ್ದೇವೆ ಅಂತ ಅನುಸಂಧಾನ ಮಾಡಬೇಕಂತೆ. ಹಿಂಡು ದೈವಗಳೆಲ್ಲ ಹರಿಯ ವಿಹಾರ,
ಕಾಣತಕ್ಕಂತಹ ಊರೂರಿನಲ್ಲಿರತಕ್ಕಂತಹ ದೈವಗಳೆಲ್ಲ ಇರುವಂತಹದ್ದು. ಹರಿಯ ವಿಹಾರ ಅಂದರೆ ಹರಿಗೆ ಸಂಬಂಧಪಟ್ಟಂತಹ ದೇವತೆಗಳು ಅನ್ನುವ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ವಾಗತ್ಯ ಪಡುವುದೇ ವಿಧಿ ನಿಷೇಧಾಚರಣೆ, ರೋಗಾನುಭವವೆಲ್ಲ ಉಗ್ರತಪವೋ, ಆಗದವರಾಡಿಕೊಂಬುವುದೇ ವೈರಾಗ್ಯ, ಬಿಗರುಪಚಾರವೇ ಭೂತದಯವು. ವಾಗತ್ಯ ಪಡುವುದೇ ವಿಧಿ ನಿಷೇಧಾಚರಣೆ. ಸ್ವಲ್ಪ ನಮಗೆ ಮುಜುಗರದಿಂದ ವ್ಯವಹಾರ ಮಾಡುವುದೇನಿರ್ತದೋ ಅದನ್ನೇ ವಿಧಿ ಅಥವಾ ನಿಷೇಧದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಅಂದುಕೊಳ್ಳುವುದು. ಇನ್ನು ರೋಗದ ಅನುಭವವನ್ನು ನಾವು ಪಡಿಲೇಬೇಕು. ರೋಗ ಬಂದಾಗ ಆವಾಗ ರೋಗ ಅಂತ ಅಂದ್ಕೊಳ್ಳೋದ ಹಾಗೆ ಉಗ್ರವಾದ ತಪಸ್ಸನ್ನು ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಳ್ಬೇಕು. ಇನ್ನು ಆಗದವರನ್ನು ನಾವು ಆಡಿಕೊಂಬ್ತಾ ಇರ್ತೇವೆ, ಅವ್ರ ಬಗ್ಗೆ ಹಾಗೆ ಹೀಗೆ ಅಂತ ಅಂದ್ಕೊಳ್ತಾ ಇರ್ತೇವೆ. ಅವರನ್ನು ಹಾಗೆ ಆಡಿಕೊಳ್ಳುವುದು ಅಂತಂದರೆ ಅದು ವೈರಾಗ್ಯ ಅಂತ ಅಂದ್ಕೊಳ್ಬೇಕು. ಇನ್ನು ಬೀಗರಿಗೆ ಉಪಚಾರ ಮಾಡಿಯೇ ಮಾಡಬೇಕು. ಆವಾಗ ಬೀಗರು ಉಪಚಾರ ಅಂತ ಅಂದ್ಕೊಳ್ಳೋದಲ್ಲ, ಹಾಗೆ ನಾವು ಲೋಕದಲ್ಲಿರ್ತಕ್ಕಂತಹ ಜೀವಿಗಳಿಗೆ ದಯೆಯಿಂದ ಊಟವನ್ನು ಹಾಕ್ತಾ ಇದ್ದೇವೆ, ಉಪಚಾರವನ್ನು ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಳ್ಬೇಕು. ಅದು ಭೂತದಯೆ ಅಂತ ಅಂದ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಾಧನೆಯನ್ನು ಮಾಡಬಹುದು ಅಂತ ತಿಳಿಸಿಕೊಡ್ತಾ ಇದ್ದಾರೆ ವಿಜಯದಾಸರು. ಅತ್ಯಂತ ಉತ್ತಮವಾದಂತಹ ಅನುಸಂಧಾನ ಭಕ್ತರಾದ ನಮ್ಮಲ್ಲಿ ಬರಬೇಕು ಅನ್ನುವುದನ್ನು ಸ್ವಾಮಿ ತನ್ನ ಈ ಉತ್ಸವ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಉಪದೇಶದ ಮುಖಾಂತರ ತಿಳಿಸಿಕೊಡ್ತಾ ಇದ್ದಾನೆ. ಹಿಡಿದ ಹಠ ಪೂರೈಸಲದು ಹರಿಯ ಸಂಕಲ್ಪ, ನಡೆದಾಡುವುದೆಲ್ಲ ತೀರ್ಥಯಾತ್ರೆ, ಬಡತನವು ಬರಲದೆ ಭಗವದ್ಭಜನೆಯ ಯೋಗ. ಹರೇ ಶ್ರೀನಿವಾಸ. ಮೊದಲೇ ನಿಂದು ಕಳಲ ಪುನ್ನಮನೇಡು, ಜಾಜರ ಜಾಜರ ಜಾಜ ಜಾಜರ ಜಾಜ ಜಾಜರ ಜಾಜರ ಜಾಜ ಜಾಜರ ಜಾಜ. ಮೊದಲೇ ನಿಂದು ಕಳಲ ಪುನ್ನಮನೇಡು, ಅದನ್ನು ತಪ್ಪಕ ಜಾಜರಾಡುದುವು. ಮೊದಲೇ ನಿಂದು ಕಳಲ ಪುನ್ನಮನೇಡು, ಅದನ್ನು ತಪ್ಪಕ ಜಾಜರಾಡುದುವು ರಾವಯ್ಯ. ಮೊದಲೇ ನಿಂದು ಕಳಲ ಪುನ್ನಮನೇಡು, ಅದನ್ನು ತಪ್ಪಕ ಜಾಜರಾಡುದುವು ರಾವಯ್ಯ. ಮೊದಲೇ ನಿಂದು ಕಳಲ ಪುನ್ನಮನೇಡು, ಜಾಜರ ಜಾಜರ ಜಾಜ ಜಾಜರ ಜಾಜ ಜಾಜರ ಜಾಜರ ಜಾಜ ಜಾಜರ ಜಾಜ. జలజాక్షి మోమునను చంద్రోదయమాయ, నెలకొన్న నవ్వుల వెన్నెలగాసెను. జలజాక్షి మోమునను చంద్రోదయమాయ, నెలకొన్న నవ్వుల వెన్నెలగాసెను. కలికి కన్నుల నల్ల కలువలు వికసించే, కలికి కన్నుల నల్ల కలువలు వికసించి, అలరీకెతో జాజరాడుదువు రావయ్య. కలికి కన్నుల నల్ల కలువలు వికసించే, అలరీకెతో జాజరాడుదువు రావయ్య. మొదలే నిండు కళల పున్నమనేడు, ಅದನ್ನು ತಪ್ಪಕ ಜಾಜರಾಡುದುವು ರಾವಯ್ಯ. ಮೊದಲೇ ನಿಂಡು ಕಳಲ ಪುನ್ನಮನೇಡು, ಜಾಜರ ಜಾಜರ ಜಾಜ ಜಾಜರ ಜಾಜ ಜಾಜರ ಜಾಜರ ಜಾಜ ಜಾಜರ ಜಾಜ.
ఎనసి జౌవనమున తెంచె వసంతకాలమునరి మూవి చిగురులుప్పతిల్లెను 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 ఎనసి జౌవనమున తెంచె వసంతకాలమునరి మూవి చిగురులుప్పతిల్లెను కొన్న తురుమున కూడే తుమ్మిదమూక కొన్న తురుమున కూడే తుమ్మిదమూక అనుమానించక జాజరాడుదువురావయ్య కొన్న తురుమున కూడే తుమ్మిదమూక అనుమానించక జాజరాడుదువురావయ్య పొదలి నిండు కళల పున్నమనేడు అదను తప్పక జాజరాడుదువురావయ్య పొదలే నిండు కళల పున్నమనేడు జాజర జాజర జాజ జాజర జాజ జాజర జాజర జాజ జాజర జాజ కుంకుమ చెమట సనుకొప్పెరల నిండుకొని కొంకక గోళ్ళె బుర్రట కొమ్ములాయను బుర్రట కొమ్ములాయను బుర్రట కొమ్ములాయను కుంకుమ చెమట సనుకొప్పెరల నిండుకొని కొంకక గోళ్ళె బుర్రట కొమ్ములాయను లంకెలై శ్రీ వెంకటేశలలనతో కూడితివి లంకెలై శ్రీ వెంకటేశలలనతో కూడితివి అంకెలనే పొద్దు జాజరాడుదువురావయ్య లంకెలై శ్రీ వెంకటేశలలనతో కూడితివి అంకెలనే పొద్దు జాజరాడుదువురావయ్య పొదలే నిండు కళల పున్నమనేడు అదను తప్పక జాజరాడుదువురావయ్య పొదలే నిండు కళల పున్నమనేడు అదను తప్పక జాజరాడుదువురావయ్య పొదలే నిండు కళల పున్నమనేడు జాజర జాజర జాజ జాజర జాజ జాజర జాజర జాజ జాజర జాజ జాజర జాజర జాజ జాజర జాజ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಭಾಗ್ಯನಗರದಲ್ಲಿ ನಡೀತಾ ಇರತಕ್ಕಂತಹ ಸ್ವಾಮಿಯ ಜೂಬ್ಲಿ ಹಿಲ್ಸ್ ಪ್ರದೇಶದಲ್ಲಿ ನೆಲೆಸಿದಂತಹ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವದಲ್ಲಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಕೃಷ್ಣನ ರೂಪದಲ್ಲಿರುವ ವೆಂಕಟೇಶ್ವರ ಸ್ವಾಮಿಯನ್ನು ನೋಡುವ ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಪದುಮನಾಭನ ಪಾದ ಭಜನೆ ಸುಖವಯ್ಯ. ಆ ಸ್ವಾಮಿಯ ಪಾದಪದ್ಮಗಳನ್ನು ನಾವೆಲ್ಲರೂ ಭಜಿಸ್ತಾ ಇದ್ದೇವೆ. ಇದು ಬಹಳ ಅದ್ಭುತವಾದಂತಹ ಅನುಭವ, ಇದು ಸುಖದ ಅನುಭವ ಅಂತ ತಿಳಿಸ್ತಾ ಇದ್ದಾರೆ. ಕಲ್ಲಾಗಿ ಇರಬೇಕು ಕಠಿಣ ಭವದೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ, ಮೆಲ್ಲನೆ ಮಾಧವನ ಮನದಿ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಈ ಸಂಸಾರ ಅನ್ನತಕ್ಕಂಥದ್ದು ಬಹಳ ಕಠಿಣವಾಗಿರತಕ್ಕಂಥದ್ದು. ಇಂತಹ ಸಂಸಾರ ಅನ್ನುವಂತಹ ತೊರೆಯೊಳಗೆ ನಾವು
ಕಲ್ಲಿನಂತೆ ಕಠಿಣವಾಗಿರಬೇಕು, ಕಲ್ಲಾಗಿ ಇರಬೇಕು ಈ ಕಠಿಣವಾದ ಭವ ತೊರೆಯೊಳಗೆ ಅಂತ ತಿಳಿಸ್ತಾ ಇದ್ದಾರೆ. ಬಹಳ ದುಃಖಗಳು ಸಣ್ಣ ಸಣ್ಣ ವಿಷಯಕ್ಕೆ ಬರ್ತಾ ಇರ್ತದೆ. ಅದನ್ನೆಲ್ಲವನ್ನು ಕೂಡ ನಾವು ಸಹಿಸಿಕೊಂಡು ಎಲ್ಲವನ್ನು ಕೂಡ ಎದುರಿಸುತ್ತಾ ಜೀವನವನ್ನು ನಡೆಸಬೇಕು. ಬಿಲ್ಲಾಗಿ ಇರಬೇಕು, ಬಿಲ್ಲು ಬಗ್ಗಿ ಇರ್ತದೆ. ಹಾಗೆ ಬಲ್ಲವರು, ಸಜ್ಜನರು, ಜ್ಞಾನಿಗಳು ಅಂತ ಯಾರಿರ್ತಾರೋ ಅವ್ರ ಹತ್ರ ನಾವು ತಲೆ ಎತ್ತಿ ದೊಡ್ಡಸ್ತಿಗೆಯಿಂದ ವ್ಯವಹಾರವನ್ನು ಮಾಡಬಾರದು. ನಾವು ಬಗ್ಗಿ ಅಗ್ಗಿ ತಗ್ಗಿ ಬಗ್ಗಿ ನಡೆಯಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ ದಾಸರು. ಪುರಂದರ ದಾಸರು ಲೋಕಕ್ಕೆ ಅದ್ಭುತವಾದಂತಹ ಉಪದೇಶವನ್ನು ಹಾಡುಗಳ ಮುಖಾಂತರ ತೊಡಗಿಸ್ತಾ ಇದ್ದಾರೆ. ಮೆಲ್ಲನೆ ಮಾಧವನ ಮನದಿ ಮೆಚ್ಚಿಸಬೇಕು. ಮನಸ್ಸಿನಿಂದ ಆ ಭಗವಂತನ ಧ್ಯಾನವನ್ನು ಮಾಡ್ತಾ ಅವನನ್ನು ಸಂತೋಷಗೊಳಿಸ್ತಾ ಇರಬೇಕು. ಬೆಲ್ಲವಾಗಿರಬೇಕು, ಸಿಹಿಯಾದಂತಹ ಬೆಲ್ಲ. ಆ ಬೆಲ್ಲದ ಸುತ್ತಲೂ ಕೂಡ ಇರುವೆಗಳು ಬಂದು ಮುತ್ತಿಕೊಳ್ತಾವಂತೆ. ಹಾಗೆ ಬಂಧು ಜನರು ನಮ್ಮನ್ನು ನೋಡಿದ್ದು ಅಂತಾದರೆ ಬಂದು ಮುತ್ತಿಕೊಳ್ಳುವಂತೆ ಇರಬೇಕು, ಬೆಲ್ಲದಂತೆ ಇರಬೇಕು, ಬಹಳ ಸವಿಯಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳಲು ಬೇಕು, ಮುದ್ದಾಗಬೇಕು ಮುನಿಯೋಗಿಗಳಿಗೆ. ಮಧ್ವ ಮತಾಬ್ಧಿಯೊಳು ಮೀನಾಗಿರಲು ಬೇಕು, ಶುದ್ಧನಾಗಿರಬೇಕು ಕರ್ಣತ್ರಯಗಳಲ್ಲಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಬುದ್ಧಿಯಿಂದ ಈ ಶರೀರವನ್ನಾಗಲಿ ಮನಸ್ಸನ್ನಾಗಲಿ ನಾವು ತಿದ್ದಿಕೊಳ್ತಾ ಇರಬೇಕಂತೆ, ತಪ್ಪುಗಳನ್ನು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ನಾವು ನಡೆಸಬೇಕು ಅಂತ ಆ ಬುದ್ಧಿಯನ್ನು ವಿಶೇಷವಾದ ರೀತಿಯಲ್ಲಿ ಭಗವಂತನೆಡೆಗೆ ಕಳುಹಿಸಿ ಶರೀರವಾಗಲಿ ಅಥವಾ ಮನಸ್ಸಾಗಲಿ ತಪ್ಪು ಮಾಡದಂತೆ ನೋಡಿಕೊಳ್ಳಬೇಕು ಅಂತ. ಮುದ್ದಾಗಿರಬೇಕಂತೆ ಮುನಿ ಯೋಗಿಗಳಿಗೆ. ಮುನಿಗಳಾಗಲಿ ಯೋಗಿಗಳಾಗಲಿ ನಮ್ಮನ್ನು ನೋಡಿದ್ದು ಅಂತಾದರೆ ಅವರಿಗೆ ಆನಂದವಾಗಿ ವಿಷಯಗಳನ್ನು ತಿಳಿಸಬೇಕು, ಭಗವದ್ ವಿಷಯಕವಾದಂತಹ ವಿಚಾರಗಳನ್ನು ನಮಗೆ ತಿಳಿಸಬೇಕು. ಆ ರೀತಿಯಾಗಿ ಮುದ್ದಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮಧ್ವ ಮತಾಬ್ಧಿಯೊಳು ಮೀನಾಗಿರಲು ಬೇಕು ಅಂತ. ಮಧ್ವ ಮತ ಅನ್ನತಕ್ಕಂತಹ ಅಬ್ಧಿ ಸಮುದ್ರದಲ್ಲಿ ಮೀನಿನಂತೆ ಇರಬೇಕು, ಅಂದರೆ ವಿಶೇಷವಾದಂತಹ ವಿಚಾರಗಳನ್ನು ನಾವು ಆ ಮತದಲ್ಲಿ ನೋಡ್ತೇವೆ. ಅಂತಹ ಹರಿ ಸರ್ವೋತ್ತಮ, ವಾಯುಜೀವೋತ್ತಮ, ತಾರತಮ್ಯ, ಜಗತ್ತು ಸತ್ಯ ಇದೆಲ್ಲವನ್ನು ಕೂಡ ತಿಳಿಸುವಂತಹ ಆ ಮತದಲ್ಲಿ ನಾವು ವಿಶೇಷವಾಗಿ ಇರಬೇಕು ಅಂತ ತಿಳಿಸ್ತಾರೆ ಶ್ರೀನಿವಾಸ. ఆతడువాడు చూపరే అమ్మలాల ఏ తులనాడేటి కృష్ణుడి తడే కాడు కదా. ఆతడువాడు చూపరే అమ్మలాల ఏ తులనాడేటి కృష్ణుడి తడే కాడు కదా. దేవకి బిడ్డగని నట నడురేయి అందియ శోదకు కొడుకై నాడట. కందువ దేవకి బిడ్డగని నట నడురేయి అందియ శోదకు కొడుకై నాడట. సందడించి పూతకి చంటి పాలు తాగేనట. మందలావులగాచి మలసినట. మందలావులగాచి మలసినట. ఆతడెవ్వాడు చూపరే అమ్మలాల ఏ తులనాడేటి కృష్ణుడి తడే కాడు కదా. మంచి బండి దన్నెనట మత్తు
ఇంచుకంత వేల కొండ ఎత్తినాడట మంచి బండి దన్నినట మత్తులు విరిచేనట ఇంచుకంత వేల కొండ ఎత్తినాడట మంచాలపై గొల్లితల మానాలు చేకునేనట మించుల పిల్లగోవి వట్టి మెరసినట మించుల పిల్లగోవి వట్టి మెరసినట ఆతడెవ్వాడు చూపరే అమ్మలాల ఏతుల నాడేటి కృష్ణుడి తడే కాడు కదా ఆతడెవ్వాడు కాళింగుని మెట్టినట కంసుబోరిగోనేనట పాలించి సురల చేపట్టేనట కాళింగుని మెట్టినట కంసుబోరిగోనేనట పాలించి సురల చేపట్టేనట ఈ లీల శ్రీ వెంకటాద్రిని రవైన దేవుడట ఏలెనట 16,000 ఇంతులను ఇందరిని ఏలెనట 16,000 ఇంతులను ఇందరిని ఆతడెవ్వాడు చూపరే అమ్మలాల ఏతుల నాడేటి కృష్ణుడి తడే కాడు కదా ఆతడెవ్వాడు చూపరే అమ్మలాల ఏతుల నాడేటి కృష్ణుడి తడే కాడు కదా ఆతడెవ్వాడు అక్షయం కర్మ యస్మిన్ పరే స్వర్పితం ప్రక్షయం యాంతి దుఃఖాని యన్నామతః అక్షరో యోజర సర్వదేవావృతః కుక్షిగం యస్య విశ్వం సదా జాదికం ప్రీణయామో వాసుదేవం ದೇವತಾಮಂಡಲಾಖಂಡಮಂಡನಂ ದೇವತೆಗಳ ಸಮೂಹದಿಂದ ಸರ್ವದಾ ಅರ್ಚಿತನಾಗಿರ್ತಕ್ಕಂಥವನು, ಸ್ತುತ್ಯನಾಗಿರ್ತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಸಂಕಟ ಬಂದಾಗ ಎಲ್ಲರ ಸ್ಮರಣೆಗೆ ಬರತಕ್ಕಂತಹ ವೆಂಕಟರಮಣ. ಆ ವೆಂಕಟರಮಣನ ಬ್ರಹ್ಮೋತ್ಸವ ಕಾರ್ಯಕ್ರಮ ಚಂದ್ರಪ್ರಭ ವಾಹನವನ್ನು ಧಿರೋಹಿಸಿ ಸ್ವಾಮಿ ಭಾಗ್ಯನಗರದಲ್ಲಿರುವ ಜೂಬ್ಲಿ ಹಿಲ್ಸ್ ಪ್ರದೇಶದಲ್ಲಿ ನೆಲೆಸಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ನಮ್ಮ ಹೃದಯ ಮಂದಿರವನ್ನು ವಿಶೇಷವಾದ ರೀತಿಯಲ್ಲಿ ತನ್ನ ದಿವ್ಯವಾಗಿರ್ತಕ್ಕಂತಹ ಕರುಣಾಪೂರ್ಣವಾದಂತಹ ದೃಷ್ಟಿಯನ್ನು ಬೀರುವುದರ ಮುಖಾಂತರ ನಿರ್ಮಲವನ್ನಾಗಿ ಮಾಡುತ್ತಾ ಆ ಭಗವಂತ ತನ್ನ ತತ್ವವನ್ನು ಅಲ್ಲಿ ತುಂಬುತ್ತಾ ಇದ್ದಾನೆ. ಅಂತಹ ಸ್ವಾಮಿಯನ್ನು ನಮ್ಮ ಹೃದಯ ಮಂದಿರದಲ್ಲಿ ನಾವು ಯಾವಾಗಲೂ ಕೂಡ ಇರಿಸಿಕೊಂಡು ಧ್ಯಾನವನ್ನು ಮಾಡ್ತಾ ಆ ಸ್ವಾಮಿಯ ಲೀಲೆಗಳನ್ನು ಮೇಲಿಂದ ಮೇಲೆ ಮನನ ಮಾಡ್ತಾ ಕೃತಕೃತ್ಯರಾಗೋಣ. ವೆಂಕಟೇಶ್ವರ ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಅದ್ಭುತವಾದ ರೀತಿಯಲ್ಲಿ ಕಾರ್ಯಕ್ರಮ ಅನ್ನುವಂತಹದ್ದು ನಡೀತಾ ಇದೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಕಾರ್ಯಕ್ರಮ ಇದು ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವ ನೋಡುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನೋಡುವ ಭಾಗ್ಯವನ್ನು ಕರುಣಿಸಿದ್ದಾರೆ. ಇಂತಹ ಕರುಣೆ ಸರ್ವದಾ ನಮ್ಮ ಮೇಲೆ ಇರಲಿ ಸ್ವಾಮಿ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಮಹಿಳೆಯರು ಕೋಲಾಟವನ್ನಾಡುತ್ತಾ ಆ ಸ್ವಾಮಿಯ ಸಂತೋಷಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಭಗವಂತ ಪ್ರೀತನಾಗ್ತಾ ಇದ್ದದ್ದು ಅಂತಾದರೆ ಲೋಕದಲ್ಲಿ ಎಲ್ಲವೂ ಕೂಡ ಸುಲಭ ಸಾಧ್ಯ. ಆದ್ದರಿಂದ ಲೋಕವೆಲ್ಲವೂ ಕೂಡ ಸುಖದಿಂದಿರಲಿಕ್ಕಾಗಿ ಸ್ವಾಮಿಯನ್ನು ಸಂತೋಷಗೊಳಿಸುವ ಕಾರ್ಯದಲ್ಲಿ ನಿತ್ಯ ತೃಪ್ತನಾದಂಥವನಿಗೆ ನಮ್ಮ ತೃಪ್ತಿಗೋಸ್ಕರ ನಾವು ಕಲೆಗಳನ್ನು ಸಮರ್ಪಿಸ್ತಾ ಇರತಕ್ಕಂತಹದ್ದು. ಸ್ವಾಮಿಗೆ ನಾವು ಮಾಡಿದಂತಹ ಕರ್ಮವನ್ನು ಅರ್ಪಿಸಿದ್ದು ಅಂತಾದರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಆ ಭಗವಂತನಿಗೆ ಅರ್ಪಿಸಿದಂತಹ ಕರ್ಮ ಅನಂತವಾಗ್ತದೆ. ಸರ್ವೇ ಜನ ಸುಖಿನೋ.
వెన్న చేత బట్టి నేయి వెదకినట్టు ఎన్నగని ఉండగాను ఎక్కడో చూచేము. వెన్న చేత బట్టి నేయి వెదకినట్టు ఎన్నగని ఉండగాను ఎక్కడో చూచేము. కాయమీడనుండగానే తిన్నని వీనులు మెట్టి దిక్కుల నెల్ల. కన్నులు మిన్నులు తాకి కాయమీడనుండగానే తిన్నని వీనులు మెట్టి దిక్కుల నెల్ల. ఇన్నిటి కొడయడవై ఇందిరేశ నీవు నాలో ఉన్న రూపు కానలేను ఊహిల్చి ఇప్పుడు. ఇన్నిటి కొడయడవై ఇందిరేశ నీవు నాలో ఉన్న రూపు కానలేను ఊహిల్చి ఇప్పుడు. వెన్న చేత బట్టి నేయి వెదకినట్టు ఎన్నగని ఉండగాను ఎక్కడో చూచేము. పాయము గీరి కాలమీడనుండగానే ఆయపు మనసు ముంచి నన్నిటి యందు. కాయము పాయము గీరి కాలమీడనుండగానే ఆయపు మనసు ముంచి నన్నిటి యందు. ఏ ఎడ నాలో ఉన్న ఈశ్వరని నిలయము పాయకుండ కోరలేను పాయమున కెట్టిదో. ఏ ఎడ నాలో ఉన్న ఈశ్వరని నిలయము పాయకుండ కోరలేను పాయమున కెట్టిదో. వెన్న చేత బట్టి నేయి వెదకినట్టు ఎన్నగని ఉండగాను ఎక్కడో చూచేము. పరము కోరి ఈడనిట్టె ఉండగాను మహిళో శ్రీ వెంకటేశ మహిమెట్టిదో. ఇహమే పరము కోరి ఈడనిట్టె ఉండగాను మహిళో శ్రీ వెంకటేశ మహిమెట్టిదో. అహరహమును నీవు అంతర్యామివై సహజమై ఉండకంటి చాలునిక నాకు. అహరహమును నీవు అంతర్యామివై సహజమై ఉండకంటి చాలునిక నాకు. వెన్న చేత బట్టి నేయి వెదకినట్టు ఎన్నగని ఉండగాను ఎక్కడో చూచేము. వెన్న చేత బట్టి నేయి వెదకినట్టు ఎన్నగని ఉండగాను ఎక్కడో చూచేము. స్వస్తి ప్రజాభ్యః పరిపాలయంతాం న్యాయేన మార్గేణ మహిం మహిషాః. గోబ్రాహ్మణేభ్యః శుభమస్తు నిత్యం. లోకాః సమస్తాః సుఖినో భవంతు.
ಸಮಸ್ತ ಲೋಕವು ಕೂಡ ಸುಖದಿಂದಿರಲಿ ಎಂಬುದಾಗಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಸ್ವಾಮಿಯ ಚಂದ್ರಪ್ರಭ ವಾಹನ ವೈಭವವನ್ನು ವೀಕ್ಷಿಸಿದಂತಹ ನಮ್ಮೆಲ್ಲರಿಗೂ ಕೂಡ ಆ ಸ್ವಾಮಿ ಪರಮಾನುಗ್ರಹವನ್ನು ಮಾಡಲಿ. ಈ ಕಾರ್ಯವನ್ನು ಆ ಸ್ವಾಮಿಗೆ ಅರ್ಪಿಸ್ತಾ ಇದ್ದೇವೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂಬುದಾಗಿ ಕೃಷ್ಣನಿಗೆ ಅರ್ಪಿಸುವುದರ ಮುಖಾಂತರ ಕರ್ಮದ ಶುದ್ಧತೆಯನ್ನು ಸಂಪಾದಿಸೋಣ. ಅಷ್ಟೇ ಅಲ್ಲ, ಹಾಗೆ ಅರ್ಪಿಸಿರತಕ್ಕಂತಹ ಕರ್ಮ ಅಕ್ಷಯವಾಗುವಂತಹದ್ದಾಗ್ತದೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಅವನಲ್ಲಿ ಅರ್ಪಿಸಿದಂತಹ ಕರ್ಮ ಅಕ್ಷಯವಾಗ್ತದೆ, ಅದರ ಫಲವೂ ಕೂಡ ಅಕ್ಷಯವಾಗಿ ಬರುವಂತಹದ್ದಾಗ್ತದೆ. ಅಂತಹ ಅಕ್ಷಯ ಫಲವನ್ನು ಭಕ್ತರಿಗೆಲ್ಲರಿಗೂ ಕೂಡ ತನ್ನ ಕೃಪಾಪೂರ್ಣವಾದ ದೃಷ್ಟಿಯ ಮುಖಾಂತರ ಸೇರಿಸುವ ಕಾರ್ಯವನ್ನು ಇದು ಸ್ವಾಮಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಮಾಡ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಫಲಕರ್ಪೂರ ನೀರಾಜನವನ್ನು ಭಕ್ತರು ನೀಡಿರತಕ್ಕಂತಹದ್ದನ್ನು ಆ ಕೃಷ್ಣನಿಗೆ ಶ್ರೀನಿವಾಸ ದೇವರಿಗೆ ಅರ್ಪಿಸಿರುವಂತಹ ದೃಶ್ಯ. ಛತ್ರ ಚಾಮರಾದಿಗಳನ್ನು ಹಿಡಿದುಕೊಂಡು ಅರ್ಚಕ ವರೇಣ್ಯರು ವಿಶೇಷವಾದ ಸೇವೆಯನ್ನು ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಮಾಡಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಭಗವಂತನ ಅಪಾರವಾಗಿರ್ತಕ್ಕಂತಹ ಕೃಪೆಯನ್ನು ಪ್ರಾರ್ಥಿಸುತ್ತಾ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಕೃತಕೃತ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾದಂತಹ ಈ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಆಚರಿಸಲ್ಪಡ್ತಾ ಇದೆ. ಅಂತಹ ದಿವ್ಯವಾದಂತಹ ಈ ಉತ್ಸವದ ನೇರ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಕೃಷ್ಣನ ರೂಪದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ತನ್ನ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ನಮಗೆ ನೀಡ್ತಾ ಇರುವಂತಹದ್ದು. ಕಿರೀಟವನ್ನು ಧರಿಸಿದ್ದಾನೆ, ವೇಣುವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ಕುಳಿತುಕೊಂಡು ರಾಜದರ್ಬಾರಿನಲ್ಲಿ ಕುಳಿತಂತಹ ರೀತಿಯಲ್ಲಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇರತಕ್ಕಂತಹದ್ದು. ಚಂದ್ರನ ಮಂಡಲದ ಮಧ್ಯದಲ್ಲಿ ಧನ್ವಂತರಿಯಾಗಿ ವಸ್ತುತಃ ಸ್ವಾಮಿ ನಮ್ಮೆಲ್ಲರನ್ನು ಸರ್ವದಾ ಅನುಗ್ರಹಿಸ್ತಾ ಇರ್ತಾನೆ. ಸೂರ್ಯನ ಮಂಡಲದ ಮಧ್ಯದಲ್ಲಿ ನಾರಾಯಣನಾಗಿ ನಮ್ಮನ್ನು ಅನುಗ್ರಹಿಸುವಂತಹದ್ದು. ಹೀಗೆ ಸ್ವಾಮಿ ಎಲ್ಲ ಕಡೆಯಲ್ಲಿಯೂ ಕೂಡ ಇದ್ದಾನೆ, ಒಂದೊಂದು ರೂಪದಲ್ಲಿದ್ದಾನೆ. ಆ ರೂಪವನ್ನು ನಾವು ಧ್ಯಾನಿಸುತ್ತಾ ನಮ್ಮ ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಆ ಭಗವಂತನನ್ನು ಸೇವಿಸಲಿಕ್ಕಾಗಿ, ಆ ಸ್ವಾಮಿಯ ಅನಂತ ಕಲ್ಯಾಣ ಗುಣಗಳನ್ನು ಎಣಿಸಲಿಕ್ಕಾಗಿ ತಾಯಿಯೂ ಕೂಡ ಮಹಾಲಕ್ಷ್ಮಿ ಅನಂತ ರೂಪಗಳನ್ನು ಪಡೆದುಕೊಂಡು ಭಗವಂತನ ಗುಣಗಾನವನ್ನು ಮಾಡ್ತಾ ಇದ್ದಾಳೆ. ಆದರೂ ಕೂಡ ಪೂರ್ಣವಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಅನಂತ ಕಲ್ಯಾಣ ಗುಣಗಳು ಆ ಸ್ವಾಮಿಯಲ್ಲಿ ತುಂಬಿರುವಂತಹದ್ದಾಗಿದೆ ಎಂಬುದಾಗಿ ಶಾಸ್ತ್ರ ತಿಳಿಸ್ತಾ ಇದೆ. ಅಂತಹ ಆ ಶಾಸ್ತ್ರ ಗಮ್ಯನಾಗಿರ್ತಕ್ಕಂತಹ, ಭಕ್ತರ ಅಧೀನನಾಗಿರ್ತಕ್ಕಂತಹ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾಗಿರ್ತಕ್ಕಂತಹ ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀನಿವಾಸನನ್ನು ಈ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಕೃಷ್ಣಾವತಾರದಲ್ಲಿ ವೀಕ್ಷಿಸುವ ಭಾಗ್ಯವನ್ನು ಇದು ನಾವೆಲ್ಲರೂ ಪಡೆದುಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ನಿನ್ನ ದಿವ್ಯವಾದ ದರ್ಶನ ಭಾಗ್ಯವನ್ನು ಕೊಟ್ಟಿದ್ದೀಯಾ, ನಮ್ಮನ್ನು ಧನ್ಯನನ್ನಾಗಿ ಮಾಡಿದ್ದೀಯಾ ಸ್ವಾಮಿ ಶ್ರೀನಿವಾಸ ಎಂಬುದಾಗಿ ಆ ಭಗವಂತನಲ್ಲಿ ನಾವು ಅಪಾರವಾಗಿರ್ತಕ್ಕಂತಹ ಕೃತಜ್ಞತೆಯನ್ನು, ಅನಂತವಾದ ಕೃತಜ್ಞತೆಯನ್ನು ಸಮರ್ಪಿಸಿ ಕೃತಕೃತ್ಯರಾಗೋಣ. ದಿವ್ಯವಾದ ಗೋಪುರದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರ್ತಕ್ಕಂತಹ ಬ್ರಹ್ಮೋತ್ಸವದ ವೈಭವವನ್ನು ವಿಶೇಷವಾಗಿ ತೋರಿಸ್ತಾ ಇರತಕ್ಕಂತಹ ದೃಶ್ಯ ಇದು ನಾವೆಲ್ಲರೂ ವೀಕ್ಷಿಸುವಂಥವರು. ಇಂತಹ ದೃಶ್ಯದಲ್ಲಿ ಭಕ್ತರು ವಿಧ ವಿಧವಾದ ರೀತಿಯಲ್ಲಿ ಭಕ್ತಿಯನ್ನು ಸ್ವಾಮಿಗೆ ಮಾಡ್ತಾ ಇರುವ ದೃಶ್ಯವನ್ನು ನೋಡ್ತಾ ಇದ್ದೇವೆ. ನೃತ್ಯದ ಮುಖಾಂತರ ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ಕೆಲವರು ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಶ್ರವಣರೂಪವಾದ ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಕೆಲವರು ಅವರು ನಿಂತ ಜಾಗದಲ್ಲಿಯೇ ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಕೆಲವರು ಮನನ ಮಾಡ್ತಾ ಇದ್ದಾರೆ, ಪ್ರೀತಿಯನ್ನು ಮಾಡ್ತಾ ಇದ್ದಾರೆ, ಸ್ನೇಹವನ್ನು ಬಯಸ್ತಾ ಇದ್ದಾರೆ ಸ್ವಾಮಿಯೊಂದಿಗೆ, ಆತ್ಮನಿವೇದನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಕೆಲವರು ಹೀಗೆ ನವವಿಧವಾದಂತಹ ಭಕ್ತಿಗೆ ಇದೊಂದು ನಿದರ್ಶನವೇನೋ ಎಂಬುವಂತೆ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಎಂಬುದಾಗಿ ನವವಿಧವಾದಂತಹ ಭಕುತಿಯನ್ನು ನಾವೆಲ್ಲರೂ ಕೂಡ
ಕೇಳ್ತೇವೆ. ಅದಕ್ಕೆ ಅನೇಕ ದೃಷ್ಟಾಂತಗಳು ಕೂಡ ಇರುವಂತಹದ್ದಾಗಿದೆ. ದಾಸಭಕ್ತಿಗೆ ಹನುಮಂತ ದೇವರು, ಪಾದಸೇವನೆಯ ಭಕ್ತಿಯಲ್ಲಿ ಲಕ್ಷ್ಮೀದೇವಿ ವಿರಾಜಿಸ್ತಾ ಇದ್ದಾಳೆ. ಇದು ಕುಂಭಾರತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಸ್ವಾಮಿಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರೇ ಶ್ರೀನಿವಾಸ. మంగళం 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 కృష్ణ కృష్ణ మంగళం 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 మంగళం. లాలిత కృపాలవాల వినత సూరిజాల కనక రుచిరచేల. లాలిత కృపాలవాల వినత సూరిజాల కనక రుచిరచేల.